ನೆಲೆಸಿರುವ ನಮ್ಮ ದೇವನಲ್ಲಿ ಭಕ್ತಿ ಭಾವದಲ್ಲಿ ಪ್ರಾರ್ಥಿಸುವೆ ಪರಮಾತ್ಮನಲ್ಲಿ. ಜ್ಞಾನ ದೇಗುಲದಿ ನೆಲೆಸಿರುವ ನಮ್ಮ ದೇವನಲ್ಲಿ ಭಕ್ತಿ ಭಾವದಲ್ಲಿ ಪ್ರಾರ್ಥಿಸುವೆ ಪರಮಾತ್ಮನಲ್ಲಿ. ತನ್ ತನ್ ಕೇಳಿ ಕಂಠೆ ಧ್ವನಿ ಶಾಲೆಯು ಕರೆಯುತ್ತಿದೆ ಬನ್ನಿ. ಕ್ಷಣ 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 ಬೆಳಕು ಸಿಕ್ಕರೆ ತಾರೆಯಾಗಿ ಮಿನುಗುತ್ತೀಯೇ ನೀನು. ಸಿಕ್ಕರೆ ತಾರೆಯಾಗಿ ಮುಳುಗುತ್ತಿದೆ ನೀನು. ಕಾಪಿ ಮತ್ತು ಪುಸ್ತಕವೆಲ್ಲ ಗುಡಿಯಲಿರುವ ಶಿಲೆಗಳೆಲ್ಲ ದೇವರಂತೆ, ಗುಣವಿರುವ ಮನುಜರೆಲ್ಲ ಮಕ್ಕಳಂತೆ. ಗುಡಿಯಲಿರುವ ಶಿಲೆಗಳೆಲ್ಲ ದೇವರಂತೆ, ಗುಣವಿರುವ ಮನುಜರೆಲ್ಲ ಮಕ್ಕಳಂತೆ. ಮಕ್ಕಳಿಗೂ ದೇವರಿಗೂ ಭೇದವಿಲ್ಲ, ಇಬ್ಬರ ಮನದಲ್ಲೂ ಕಪಟವಿಲ್ಲ. ಮಕ್ಕಳಿಗೂ ದೇವರಿಗೂ ಭೇದವಿಲ್ಲ, ಇಬ್ಬರ ಮನದಲ್ಲೂ ಕಪಟವಿಲ್ಲ. ಗುಡಿಯಲಿರುವ ಶಿಲೆಗಳೆಲ್ಲ ದೇವರಂತೆ, ಗುಣವಿರುವ ಮನುಜರೆಲ್ಲ ಮಕ್ಕಳಂತೆ. ಮಕ್ಕಳಿಗೆ ಮನೆಯೇ ಮೊದಲ ಪಾಠಶಾಲೆ, ಮಕ್ಕಳ ನೋಟವೇ ಒಲವಿನ ಓಲೆ. ಮಕ್ಕಳಿಗೆ ಮನೆಯೇ ಮೊದಲ ಪಾಠಶಾಲೆ, ಮಕ್ಕಳ ನೋಟವೇ ಒಲವಿನ ಓಲೆ. ಹಿರಿಯರಿಗೂ ಅವರ ನಗು ಪಾಠವಂತೆ, ಅವರ ತೊದಲು ನುಡಿಗಳು ವೇದವಂತೆ. ಗುಡಿಯಲಿರುವ ಶಿಲೆಗಳೆಲ್ಲ ದೇವರಂತೆ, ಗುಣವಿರುವ ಮನುಜರೆಲ್ಲ ಮಕ್ಕಳಂತೆ. ಒಂದೇ ಗಿಡದಿ ಹೂವು ಮುಳ್ಳು ಹುಟ್ಟುವಂತೆ, ಒಂದೇ ಮನದಿ ಎರಡು ಗುಣವು ಬೆಳೆಯುವುದಂತೆ. ಒಂದೇ ಗಿಡದಿ ಹೂವು ಮುಳ್ಳು ಹುಟ್ಟುವಂತೆ, ಒಂದೇ ಮನದಿ ಎರಡು ಗುಣವು ಬೆಳೆಯುವುದಂತೆ. ಮುಳ್ಳಿನ ಗುಣ ಹೂವಿನ ಗುಣ ಸೇರಿದಂತೆ, ಜೋಕೆಯಾಗಿ ಇರಬೇಕು ಜಾರದಂತೆ. ಗುಡಿಯಲಿರುವ ಶಿಲೆಗಳೆಲ್ಲ ದೇವರಂತೆ, ಗುಣವಿರುವ ಮನುಜರೆಲ್ಲ ಮಕ್ಕಳಂತೆ. ರಾಮ್ ರಹೀಂ ಯೇಸು ಬುದ್ಧ ಎಲ್ಲ ದೇವರೇ, ಸೀತಾರಿಟ ಲೈಲಾ ಪಪ್ಪಿ ಅವನ ಮಕ್ಕಳೇ. ರಾಮ್ ರಹೀಂ ಯೇಸು ಬುದ್ಧ ಎಲ್ಲ ದೇವರೇ, ಸೀತಾರಿಟ ಲೈಲಾ ಪಪ್ಪಿ ಅವನ ಮಕ್ಕಳೇ. ಎಲ್ಲರಿಗೂ ಲೋಕದಲ್ಲಿ ಒಬ್ಬ ದೇವರೇ, ಎಲ್ಲರಲ್ಲೂ ಕಾಣಬೇಕು ಅವನದೇ ಕರೆ. ಗುಡಿಯಲಿರುವ ಶಿಲೆಗಳೆಲ್ಲ ದೇವರಂತೆ, ಗುಣವಿರುವ ಮನುಜರೆಲ್ಲ ಮಕ್ಕಳಂತೆ. ಗುಡಿಯಲಿರುವ ಶಿಲೆಗಳೆಲ್ಲ ದೇವರಂತೆ, ಗುಣವಿರುವ ಮನುಜರೆಲ್ಲ ಮಕ್ಕಳಂತೆ. ತನ್ ತನ್ ಕೇಳಿ ಕಂಠೆ ಧ್ವನಿ ಶಾಲೆಯು ಕರೆಯುತ್ತಿದೆ ಬನ್ನಿ. ಕ್ಷಣ 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 ಬೆಳಕು ಸಿಕ್ಕರೆ ತಾರೆಯಾಗಿ ಮಿನುಗುತ್ತೀಯೇ ನೀನು. ಸಿಕ್ಕರೆ ತಾರೆಯಾಗಿ ಮುಳುಗುತ್ತಿದೆ ನೀನು.
ಪುಸ್ತಕವೆಲ್ಲ. ಶಾಲೆ ಇವತ್ತು ಅಡ್ಮಿಷನ್ ಪ್ರಕ್ರಿಯೆ ಮುಗಿದ ಕೂಡಲೇ ನಿಮ್ಮ ಕ್ಲಾಸಿಗೆ ನೀವು ಕೊಡ್ಬೇಕು. ನಾವು ಕ್ಲಾಸ್ ಹೇಳೋ ಅನ್ನೋದು ಹೇಳ್ತೇವೆ ಗೊತ್ತಾಗ. ಅದಕ್ಕೆ ಆಮೇಲೆ ಈಗಾಗಲೇ ನಿನ್ನೆಯಿಂದ ನಾವು ಹೋಮ್ವರ್ಕ್ ಕೊಡಕತ್ತೇವೆ ನಿಮ್ಗೆ, ಹೌದಲ್ಲ? ಎಲ್ಲರೂ ಮಾಡ್ಕೊಂಡು ಬರಾಕತ್ತೀರಿ? ಹಾಂ, ಏನೇನು ಕೊಟ್ರಮ್ಮ? ನೀವು ಯಾವ ಕ್ಲಾಸು? ಹಾಂ, ಹೇಳಿ ಮೇಲೆ ಯಾವ ಕ್ಲಾಸು? 6th ಸಬ್ಜೆಕ್ಟ್ 6th ಐತಿ. ಅಡ್ಮಿಷನ್ ಆಗೈತವ ನಿಂದು? 6th. ಹಾಂ, ಯಾವ ಶಾಲೆಯಿಂದ? DPP ಶಾಲೆ ಮರೆವಾಡ, ಹೌದಲ್ಲ? ಹಾಂ, ಶಾಲೆಗೆ ನಾಳೆಯಿಂದ ಕರೆಕ್ಟಾಗಿ ಬರ್ರಿ. ಅಮ್ಮ ಹಾಂ, ಎಲ್ಲ ಬುಕ್ಸು ಕೊಡ್ತೇವೆ ನಾಳೆ. ಹಾಂ, ನಿಮ್ದು ಯಾವ ಕ್ಲಾಸ್ ಅಮ್ಮ? ನಿಮ್ಮದು 9th? ಹ್ಞೂ. ಈಗ 9th ಅವ್ರು ಎಷ್ಟು ಜನ ಆದ್ರೆ ಕೈ ಎತ್ರಿ. 9th ಅವ್ರ ಸಂಖ್ಯೆನ ಭಾಳ ಇದೆ, ಹೌದಲ್ಲ? ನೀವು ನಾಳೆಯಿಂದ ನಿಮ್ಮ ಕ್ಲಾಸ್ ಬೇರೆ ಇದೆ, ಅಲ್ಲಿ ಕಳಿಸ್ತೇವೆ ನಿಮ್ಮನ್ನು. ಇದು 8ನೇ ತರಗತಿ ಇದೆ, ಗೊತ್ತಾತ? ನಿಮ್ಮ 9th ಕ್ಲಾಸ್ ಅಲ್ಲಿ ಸ್ಟಾಫ್ ರೂಮ್ ಪಕ್ಕಕ್ಕೆ ಅದಾವೆ, ಅಲ್ಲಿಂದ ಈ ಕಡೆ ಒಂದು ಅದ್ರ ಈ ಕಡೆ ಇನ್ನೊಂದು. ಹಾಂ, ಅಲ್ಲಿ ಕೂಡ್ಬೇಕು ನಾಳೆಯಿಂದ ನೀವು. ಇದು 8ನೇ ಕ್ಲಾಸ್ ಅವ್ರು ಇಲ್ಲಿ ಇರ್ತಾರೆ. 9ನೇ ಕ್ಲಾಸ್ ಕೈ ಬಿಡ್ರಿ. 9ನೇ ಕ್ಲಾಸ್ ಅವ್ರು ಅಲ್ಲಿ, 10ನೇ ಕ್ಲಾಸ್ ಅವ್ರು ಆ ಕಡೆಗೆ. ಹಾಂ, ಹೀಗೆ ನೀವು ಅಪ್ಲಿಕೇಶನ್ ಮಾಡ್ಕೊಂಡು ನಾಳೆಯಿಂದ ಹಾಜರಾಗ್ರಿ. ನಾಳೆಯಿಂದ ನಾವು ವರ್ಗಗಳನ್ನು ಪಾಠಗಳನ್ನು ಬೋಧನೆ ಸ್ಟಾರ್ಟ್ ಮಾಡ್ತೀವಿ, ಗೊತ್ತಾತ? ಇವತ್ತಿಗೆ ಕುತ್ಕೊಂಡು ನೀವೇನು ಕೆಲವ್ರಿಗೆ ಏನು ಹೋಮ್ವರ್ಕ್ ಕೊಟ್ಟಿವಲ್ಲ ಅದನ್ನ ಇಲ್ಲೇ ಮಾಡಿರಿ. ಮನೆಗೆ ಹೋಗಿ ಏನು ಬೇಡ. ಈಗ ಏನೇನು ನಾವು ಹೋಮ್ವರ್ಕ್ ಕೊಟ್ಟಿವಲ್ಲ ಅದನ್ನೇನು ಮಾಡಿರಿ, ಇಲ್ಲೇ ಕುತ್ಕೊಂಡು ಮಾಡಿ ನಿಮ್ಮ ಟೀಚರ್ಸ್ಗೆ ತೋರಿಸ್ರಿ. ನೀವು ಯಾರು ಹೋಮ್ವರ್ಕ್ ನಿಮಗೆ ಕೊಟ್ಟಾರಲ್ಲ ಅವ್ರಿಗೆ ತೋರಿಸಿ ಊಟ ಮಾಡಿಕೊಂಡು ಹೋಗ್ರಿ. ಹಾಂ, ಓಕೆ? ತಪ್ಪಿಸ್ತಾ ಬರ್ತೀರಿ ಶಾಲೆಗೆ ಸರಿಯಾಗಿ ನಿಯಮಿತವಾಗಿ ಪ್ರತಿದಿನ ಶಾಲೆಗೆ ಬರ್ತಿರೋದಲ್ಲ? ಎಸ್ ಸರ್ ಅಂದ್ರೆ ಹೆಂಗೆ? ಯಾವತ್ತೂ ತಪ್ಪಿಸೋಂಗಿಲ್ಲ. ಹಾಂ, ಕರೆಕ್ಟಾಗಿ ಶಾಲೆಗೆ ಬರ್ಬೇಕು. ಮನೆಗೆ ಏನೇ ಕೆಲಸ ಇರಲಿ ಬಿಟ್ಟು ಶಾಲೆಗೆ ಬಂದು ಪಾಠ ಪ್ರವಚನಗಳನ್ನು ಸರಿಯಾಗಿ ಆಲಿಸ್ಕೊಂಡು ನಿಮ್ಮ ವರ್ಗಗಳಲ್ಲಿ ನೀವು ಉತ್ತೀರ್ಣರಾಗಿ ಮುಂದಿನ ವರ್ಗಗಳಿಗೆ ಪ್ರವೇಶವನ್ನು ಪಡಿಬೇಕು, ಗೊತ್ತಾತಾ? ಓಕೆ, ಇವೆಲ್ಲ ಬೇಡ. ಹಾಂ, ಚುಡಿದಾರ ಅವೆಲ್ಲ ಬೇಡ. ಹಳೆ ಅದಾವ ನಿಮ್ಮ ಹಳೆ ಸ್ಕೂಲಿನ ಅವ್ನ ಹಾಕೊಂಬರ್ರಿ, ನಡೀತೈತಿ. ನೀವು ಅವ್ನ ಹಾಕೊಂಬರ್ರಿ. ಹಾಂ, ಆಯ್ತು, ಅಷ್ಟು ಮಾಡ್ತೀರಿ. ನಾಳೆಯಿಂದ ಎಲ್ಲರೂ ಅಷ್ಟು ಮಾಡಿ. ಹಾಂ, ಓಕೆ. ಈಗ ಹೋಮ್ವರ್ಕ್ ಮಾಡಿ ಸ್ಟಾರ್ಟ್ ಮಾಡಿ.